ಗಾಡಿ ಟಚ್ ಆಯಿತು ಸರ್ ಬನಶಂಕರಿಲಿ. ಏನ್ ಗಾಡಿ ಟಚ್ ಆಯ್ತು? ಸರ್ ಇದು ಔಟರ್ ರಿಂಗ್ ರೋಡಿಂದ ಬಂದರೆ ಲೆಫ್ಟ್ ಸೈಡ್ಗೆ ಬನಶಂಕರಿ ಬಸ್ ಸ್ಟ್ಯಾಂಡ್ ಕಡೆ ಹೋಯ್ತವಲ್ಲ ಸರ್, ಹೌದು. ಆ ರೋಡಲ್ಲಿ ಹೋಗ್ತಾ ಇದ್ದೆ, ಕಾರ್ ನಿಂತ್ಕೊಂಡಿತ್ತು. ಅವ್ರು ಆ ಕಡೆಯಿಂದ ಆಪೋಸಿಟ್ಟು ಗಾಡಿ ಟರ್ನ್ ಮಾಡಿದ್ರು ಸರ್. ಹಾ, ನಾನು ಲೆಫ್ಟ್ ಸೈಡಲ್ಲಿ ಜಾಗ ಖಾಲಿ ಇದೆ ಅಂದ್ಬಿಟ್ಟು ಈ ಕಡೆ ಬರ್ತಾ ಇದ್ದೆ. ಅವ್ರು ಸಡನ್ನಾಗಿ ಬಂದ್ಬಿಟ್ರು, ನನ್ನ ಗಾಡಿ ಅವ್ರಿಗೆ ಗಾಡಿ ಟಚ್ ಆಗಿದೆ. ನಿಮ್ ಗಾಡಿ ಏನು? ನಮ್ದು ಆಟೋ ಸರ್, ಪ್ಯಾಸೆಂಜರ್ ಆಟೋ. ಅವ್ರದ್ದು ಯಾವ್ದು ಗಾಡಿ? ಅವ್ರದ್ದು ಡಿಯೋ ಬೈಕು ಸರ್. ಹಾ ಸರಿ, ಇವಾಗ ಆಯ್ತು, ಟಚ್ ಆಯ್ತು, ಇವಾಗ ಏನಾಗಿದೆ? ಅದೇ ನಮ್ದು ಆಟೋ ಫ್ರಂಟ್ ಟೈರ್ ಹತ್ರ ಬರುತ್ತಲ್ಲ ಸರ್, ಮಡ್ಗಾಡು ಬೆಂಡಾಗಿದೆ, ಹಿಂದ್ಗಡೆ ಬೈಕ್ ನಮ್ಗೆ ಗುದ್ಬಿಟ್ಟಿದ್ದಾನೆ. ಹಿಂದ್ಗಡೆ ಬಂಪರ್ ಬರುತ್ತಲ್ಲ ಸರ್, ಹಾ ಆಯ್ತು. ಅದು ಕಿತ್ಕೊಂಡೋಗಿದೆ. ಅದು ಗುದ್ದಿರೋ ಇದಕ್ಕೆ ನನಗೆ ಎಡಗಾಲಿಗೆ ಸ್ಟೇರಿಂಗ್ ಚುಚ್ಬಿಟ್ಟಿದೆ. ಆಮೇಲೆ ನಮ್ಗೆ ನೋವಾಗಿದೆ, ಅವ್ರಿಗೂ ಕಾಲು ಸ್ವಲ್ಪ ಏಟಾಗಿದೆ. ಹಾಸ್ಪಿಟ್ಲ್ ತೋರಿಸು, ಮೊಬೈಲು ಇದಾಗಿದೆ, ಅದು ಮಾಡು ಇದು ಮಾಡು ಅಂತ ಹೇಳ್ತಾ ಇದ್ದಾರೆ ಸರ್. ಆಯ್ತು, ಇಷ್ಟೆಲ್ಲ ಇವಾಗ ಸ್ಟೋರಿ ಹೇಳಿದ್ರಲ್ಲ, ನಾನು ಒಂದೇ ಒಂದು ಮಾತು ಕೇಳ್ತೀನಿ. ನೀವು ನಮ್ಮ ಸಂಘಟನೆ ಗ್ರೂಪಲ್ಲಿ ಇದ್ದೀರಾ ಇಲ್ವಾ? ಇಲ್ಲ ಸರ್, ಅದೇ ನನಗೆ ದಯವಿಟ್ಟು ಫೋನೇ ಮಾಡಬೇಡಿ, ಸೈಲೆಂಟ್ ಫೋನ್ ಕಟ್ ಮಾಡ್ಬಿಟ್ಟು ನಿಮ್ಮ ಮನೆ ಬರ ಏನಾದ್ರು ಮಾಡ್ಕೊ ಹೋಗ್ರಿ. ಇಲ್ಲ ನೋಡಿ ಸರ್, ಇದೊಂದು ಹೆಲ್ಪ್ ಮಾಡಿ ಸರ್, ನನಗೂ ಗೊತ್ತಿಲ್ಲ ಸರ್. ಒಂದ್ ನಿಮಿಷ ಇರ್ರಿ, ಸಂಘಟನೆ ಗ್ರೂಪಲ್ಲಿ ಇದ್ದಿದ್ರೆ ನೀವು ನನಗೆ ಫೋನೇ ಮಾಡ್ತಿರ್ಲಿಲ್ಲ. ಒಂದ್ ನಿಮಿಷ ಇರ್ರಿ, ನಾನು ಹೇಳೋದನ್ನ ಫುಲ್ ಕೇಳಿಸ್ಕೊಳ್ರಿ. ನೀವು ಫೋನೇ ಮಾಡ್ತಿರ್ಲಿಲ್ಲ, ನೀವೇನ್ ಮಾಡ್ತಿದ್ರಿ, ಗ್ರೂಪ್ ಅಲ್ಲಿ ಅಪ್ಡೇಟ್ ಕೊಡ್ತಿದ್ರಿ. ಸರ್ ಈ ತರ ಆಗಿದೆ ಸರ್, ನೋಡಿ ನನ್ನ ಗಾಡಿ ಫೋಟೋ ಹಾಕ್ಬಿಟ್ಟು ನನ್ನ ಗಾಡಿಗೆ ಈ ತರ ಡ್ಯಾಮೇಜ್ ಆಗಿದೆ, ನನ್ಗೆ ಈ ತರ ಏಟ್ ಬಿದ್ದಿದೆ, ಗುದ್ದಿಸ್ಕೊಂಡ್ರೆ ಒಂದು ಈ ಗಾಡಿ ಅವಂದ್ ಈ ತರ ಆಗಿದೆ ಅಂತ ಹೇಳಿ ಗ್ರೂಪ್ ಅಲ್ಲಿ ಒಂದು ಫೋಟೋ ಹಾಕ್ತಿದ್ರಿ. ಅವಾಗ ನಾವು ಆ ಕಡೆ ಒಂದ್ ನಿಮಿಷ ಇರ್ರಿ, ಆ ಕಡೆ ಯಾರಾದ್ರೂ ನಿಯರ್ ಇರೋರ್ನ ಹೋಗ್ರಪ್ಪ ಅಲ್ಲಿ ಅಂತ ಕಳಿಸ್ಬಿಟ್ಟು ಆಮೇಲೆ ನಾನು ಏನೇನ್ ಮಾಡ್ಬೇಕು ಅಂತ ಗ್ರೂಪ್ ಅಲ್ಲಿ ಹೇಳ್ತಾ ಇದೆ, ಅದನ್ನ ಕೇಳ್ಕೊಂಡು ಅಲ್ಲಿರೋ ಡ್ರೈವರ್ಗಳು ಆ ಕೆಲಸ ಮಾಡಿರೋರು. ನಿಮ್ಗೆ ಸಮಸ್ಯೆ ಆದಾಗ ಮಾತ್ರ ಫೋನ್ ಮಾಡ್ಬಿಟ್ಟು ಆಗಿದೆ ಹೆಲ್ಪ್ ಮಾಡಿ ಅಂದ್ರೆ ಹೆಂಗ್ರಿ ಹೆಲ್ಪ್ ಮಾಡಕ್ಕಾಗ್ತದೆ? ನಾನು ದಕ್ಷಿಣದಲ್ಲಿ ಇದೀನಿ, ನೀವು ಉತ್ತರದಲ್ಲಿ ಇದೀರಾ, ಏನ್ ಹೆಲ್ಪ್ ಮಾಡಕ್ಕಾಗುತ್ತೆ? ಅದೇ ನೋಡಿ ಸರ್, ನಿಮ್ಮ ಕಡೆಯಿಂದ ಏನಾದ್ರು ನೋಡಿ ಸರ್. ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅದು ಕೊಡ್ತೀನಿ ಅಂತವ್ರೆ. ನಮ್ದೇನಿಲ್ಲ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ, DL ಇದೆ, ಎಲ್ಲ ಇದೆ. ಒಂದ್ ನಿಮಿಷ ಇರಿ, ನಾನು ಹೇಳೋದು ಕೇಳಿದ್ರೆ, ನಾನು ಹೇಳೋದನ್ನ ನೀಟಾಗಿ ಕೇಳಿಸ್ಕೊಂಡ್ರೆ ನಾನು ಹೆಲ್ಪ್ ಮಾಡ್ತೀನಿ, ಇಲ್ಲ ಅಂದ್ರೆ ಮಾಡಲ್ಲ. ಹೇಳಿ ಸರ್, ಹೇಳಿ. ಇವಾಗ ಏನ್ ನಿಮ್ ಗಾಡಿಗೆ ಏಟ್ ಆಗಿದ್ಯಲ್ವಾ? ಸರ್. ನಿಮ್ಗೂ ಏನ್ ಏಟ್ ಆಗಿದ್ಯಲ್ವಾ? ಸರ್. ಅಲ್ಲಿ ಆ ಟೂ ವೀಲರ್ ಅವರು ನೀವ್ ಹೋಗಿ ಅದೇನೋ ಯಾರೋ ಅಡ್ಡ ಬಂದಿದ್ದಕ್ಕೆ ಅವನಿಗೂ ಡಿಯೋ ಏಟ್ ಆಗಿದೆ, ಆಮೇಲೆ ಹಿಂದ್ಗಡೆಯಿಂದ ಬಂದು ಕೂತಿರೋನ್ಗೂ ಏಟ್ ಆಗಿದೆ ಅಲ್ವಾ? ಸರ್. ಟೋಟಲ್ ನಿಮ್ದು 3 ಗಾಡಿನೂ ಕೂಡ ಏಟ್ ಆಗಿರವೆ. ಅವ್ನ ಡಿಯೋ ಗಾಡಿ ಅದು ಹಿಂದ್ಗಡೆ ಬಂದು ಗುದ್ದಿರೋ ಅವ್ನು ಏನಾಗಿಲ್ಲ ಸರ್, ಅವ್ನು ಹೋದ ಸರ್. ಅವ್ನು ಹೋಗ್ಬಿಟ್ಟು ಇದು ಮಾಡ್ತಾ ಇರೋದು. ಸರ್ ಆಯ್ತು, ಈಗ ಆ ಅಮ್ಮನ್ ಹೇಳಿ, ನೋಡಿ ಮೇಡಮ್ ನನಗೂ ಏಟ್ ಬಿದ್ದಿದೆ, ನನ್ ಗಾಡಿಗೂ ಡ್ಯಾಮೇಜ್ ಆಗಿದೆ. ಅದು ಹೇಳಿದ್ರೆ ಕೇಳ್ತಾ ಇಲ್ಲ ಸರ್. ನಾನು ಮಾತಾಡಕ್ ಬಿಡ್ರಿ, ಫೋನ್ ಕಟ್ ಮಾಡ್ಬಿಡ್ತೀನಿ ರೀ. ಇಲ್ಲ ಹೇಳಿ ಸರ್. ಆ ಅಮ್ಮನ್ ಏನ್ ಆಸ್ಪತ್ರೆಗೆ ನೀವೇನ್ ಕರ್ಕೊಂಡು ಹೋಗ್ಬೇಡಿ ಈಗ ಸದ್ಯಕ್ಕೆ. ಆ ಅಮ್ಮನ್ ಹೇಳಿ, ನೋಡಮ್ಮ ನನ್ಗೂ ಏಟ್ ಆಗಿದೆ, ನಿನ್ ಗಾಡಿಗೂ ಏಟ್ ಆಗಿದೆ, ತಪ್ಪು ನಂದಿದ್ಯೋ ನಿಂದಿದ್ಯೋ ಅದು ಕಂಪ್ಲೇಂಟ್ ಕೊಟ್ಮೇಲೆ ಗೊತ್ತಾಗುತ್ತೆ. ನಡಿಯಮ್ಮ 2 ಗಾಡಿನೂ ತಗೊಂಡು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡೋಣ. ಅಲ್ಲೋಗಿ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಪೊಲೀಸ್ನವರು ಏನ್ ಹೇಳ್ತಾರೋ ಅದ್ರ ಬೇಸ್ ಮೇಲೆ ನಾನು ಮುಂದುವರಿತೀನಿ ಅಂತ ಹೇಳ್ರಿ. ಆ ಅಮ್ಮ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಇವಾಗ ನೀವು ಹೇಳಿದ್ರಲ್ಲ ಗಾಡಿ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿದೆ ಅಂತ, ಇದ್ಮೇಲೆ ಯಾಕೆ ಹೆದರ್ಕಂತೀರಾ? ಆರಾಮಾಗಿ ಹೋಗಿ ಗಾಡಿ ತಗೊಂಡು ಸ್ಟೇಷನ್ ಹತ್ರ ಬಿಡಿ. ಹೌದು ಸರ್. ಇಲ್ಲ ನೀವೇನು ಹೋಗ್ತೀರಾ ಹೋಗ್ಬೇಡಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತವ್ರೆ. ಒಳ್ಳೇದೇ ಆಯ್ತಲ್ರಿ, ಇನ್ನೂ ಕರ್ಕೊಂಡೋಗ್ರಿ ಸ್ಟೇಷನ್ಗೆ. ಆಯ್ತು ನಡಿಯಮ್ಮ ಹೋಗೋಣ ಅಂತ. ಆ ಅಮ್ಮನಿಗೆ ಏನ್ ಏಟಾಗಿದೆ? ಅವ್ರ ಕಾಲಿಗೆ ಏಟಾಗಿದೆ ಸರ್. ಕಾಲಿಗೆ ಏಟಾಗಿದೆ ಅಂದ್ರೆ ಮುರಿದೋಗ್ಬಿಟ್ಟಾಯ್ತಾ ಕಾಲು? ಇಲ್ಲ ಏನಾಗಿಲ್ಲ ಸರ್, ರಕ್ತ ಗಿಕ್ತ ಏನಾಗಿಲ್ಲ. ಒಳಗಡೆ ಮತ್ ಬಿಡಿ ಅಷ್ಟೇ, ತಲೆ ಕೆಡ್ಸ್ಕೊಂಬಿಡಿ. ಆ ಅಮ್ಮನ ಕೊಡಿ ಫೋನು. ಒಂದು ನಿಮಿಷ ಸರ್, ಕೊಡ್ತೀನಿ. ನಾನು ಯಾರ ತಾನ ಮಾತಾಡೋದು, ಆಸ್ಪತ್ರೆಗೆ ತೋರ್ಸಲ್ಲ ಅಂತ ಏನ್ ಮಾತಾಡ್ಲಿ? ಯಾರ ಹತ್ರನೂ ನಾನು ಮಾತಾಡೋಲ್ಲ. ಗುರು ಸರ್, ಅವ್ರಿಗೆ ಹೇಳ್ತೀನಿ ಕೇಳು. ಸರ್, ಅವ್ರಿಗೆ ನನಗೆ ಅವ್ರು ಮಾತಾಡೋ ರೀತಿ ನೋಡ್ರೆ ನಂಗೆ ಅರ್ಥ ಆಗ್ತದೆ, ಅವ್ರಿಗೆ ದುರಾಂಕಾರ ಐತೆ. ತಲೆ ಕೆಡ್ಸ್ಕೊಂಬೇಡ, ಸ್ಟೇಷನ್ ಹತ್ರಕ್ಕೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ಬಿಟ್ಟು ನೀನೇ ಪೊಲೀಸ್ ಸ್ಟೇಷನ್ ಹತ್ರಕ್ಕೆ ಹೋಗು. ಅವ್ರು ಬರ್ಲಿ ಬಿಡ್ಲಿ ನೀನೇ ಸ್ಟೇಷನ್ ಹತ್ರಕ್ಕೆ ಹೋಗು. ಅವ್ರಿಗೆ ಹೇಳಿ, ಇಲ್ಲ ಅಮ್ಮ ನಾನು ಏನು ಆಸ್ಪತ್ರೆಗೂ ಕರ್ಕೊಂಡು ಹೋಗಲ್ಲ, ನಿಮ್ ಗಾಡಿನೂ ನಾನು ರೆಡಿ ಮಾಡ್ಸಲ್ಲ, ನಿಮ್ದೇ ತಪ್ಪಿರೋದು, ಬನ್ನಿ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳಿ ಹಂಗೆ ನಿಂತ್ಕೊ ಹೇಳ್ತೀನಿ. ಅದೇ ಇಲ್ಲ ಪೊಲೀಸರು ಫೋನ್ ಮಾಡಿದ್ದೀನಿ, ಬರ್ತಾ ಇದಾರೆ ಅಂತ. ಒಳ್ಳೇದೇ ಆಯ್ತು ಬಿಡಿ, ಪೊಲೀಸರು ಬಂದ್ಮೇಲೆ ನಂಗೆ ಫೋನ್ ಮಾಡಿಕೊಡಿ. ನೀವ್ ಹೇಳಿ, ಇಲ್ಲ ಸರ್ ನಂದೇನ್ ತಪ್ಪಿಲ್ಲ, ಅವ್ರದೇ ತಪ್ಪಿರೋದು ಅಂತ ಹೇಳಿ.
ಇಲ್ಲಿ ಅಕ್ಕಪಕ್ಕದವ್ರು ನಿಮ್ದೇನ್ ತಪ್ಪಿಲ್ಲ, ಅವರೇ ಅಡ್ಡ ಬಂದಿದ್ದು ಅಂತ ಹೇಳ್ತಾರೆ ಸರ್. ಆದ್ರೂ ಅಮ್ಮ ಮಾತು ಕೇಳ್ತಾಯಿಲ್ಲ, ಗಂಡ್ಮಕ್ಳ ಹತ್ರ ಮಾತಾಡ್ಬೋದು. ಹೇಳ್ಕೊಳ್ಳಿ ಬಿಡ್ರಿ, ನೀವು ಪೊಲೀಸರು ಬಂದಾಗ ಆಯ್ತು ಬಿಡಿ ಸರ್, ನಾವು ಕಂಪ್ಲೇಂಟ್ ಕೊಡಕ್ ರೆಡಿ ಇದೀನಿ, ಅವರು ಬಂದು ಕಂಪ್ಲೇಂಟ್ ಕೊಡ್ಲಿ, ನಾನು ಕಂಪ್ಲೇಂಟ್ ಕೊಡ್ತೀನಿ. ಪೊಲೀಸ್ ಅವರು ಕಂಪ್ಲೇಂಟ್ ತಗೊಂಡ್ಮೇಲೆ ಇಲ್ಲಿ CCTV ಫುಟೇಜ್ ಚೆಕ್ ಮಾಡ್ಲಿ, ನಾನು ತಪ್ಪಿದ್ರೆ ಆಮೇಲೆ ನಾನು ಏನಿದೆಯೋ ನಾನು ಮುಂದುವರಿತೀನಿ ಅಂತ ಅಷ್ಟು ಮಾತ್ರ ಹೇಳಿ. ಹಾಂ ಸರ್. ಅಷ್ಟು ಹೇಳ್ಬಿಟ್ಟು ನೀವು ನನಗೆ ಫೋನ್ ಮಾಡಬಾರ್ದು, ಟೆಲಿಗ್ರಾಮಲ್ಲೇ ವಾಯ್ಸ್ ಕ್ಲಿಪ್ ಕೊಡಬೇಕು, ಏನಾಯ್ತು ಅನ್ನೋದನ್ನ ಟೆಲಿಗ್ರಾಮಲ್ಲೇ ಹೇಳ್ಬೇಕು. ಇವಾಗ ಟೆಲಿಗ್ರಾಮಲ್ಲಿ ಇದು ಮಾಡ್ಬೇಕಾ ಸರ್? ಹೌದು, ನಾನು ವಾಟ್ಸಪ್ ಯೂಸ್ ಮಾಡಲ್ಲ, ನಾನು ಟೆಲಿಗ್ರಾಮೇ ಯೂಸ್ ಮಾಡೋದು. ನೀವೇನೇ ಸಮಸ್ಯೆ ಇದ್ರು ನಂಗೆ ಟೆಲಿಗ್ರಾಮಲ್ಲೇ ವಾಯ್ಸ್ ಕ್ಲಿಪ್ ಕೊಡಬೇಕು. ಅದೇ ಸರ್, ಇವಾಗ ಅವ್ರು ಪೊಲೀಸರು ಬಂದಲ್ಲಿ ಫೋನ್ ಮಾಡ್ಬೇಕಾ ಏನು ಸರ್? ಅವ್ರು ಏನು ಹೇಳ್ತಾರೆ ಪೊಲೀಸರು ಕೇಳ್ಬಿಟ್ಟು ಆಮೇಲೆ ನನಗೆ ಫೋನ್ ಮಾಡಿ, ಇಲ್ಲ ಅಂದ್ರೆ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ, ಇಲ್ಲ ವಾಯ್ಸ್ ಕ್ಲಿಪ್ ಕೊಡಿ ಟೆಲಿಗ್ರಾಮಲ್ಲಿ. ಟೆಲಿಗ್ರಾಮ್ ಬಳಸಕ್ ಬರಲ್ಲ ಸರ್ ಅಂದ್ರೆ ನಂಗೆ ಗೊತ್ತಿಲ್ಲ, ಡೌನ್ಲೋಡ್ ಮಾಡ್ಕೊಂಡು ಬಳಸಬೇಕು. ಇಲ್ಲ ಸರಿ ಸರ್, ಓಕೆ ಸರ್. ಬಳಸಿ. ಓಕೆ ಸರ್. ಹಲೋ ಸರ್ ಹೇಳ್ರಿ. ಅದೇ ಅವ್ರು ಟ್ರಾಫಿಕ್ ಪೊಲೀಸ್ ಬಂದಿದ್ರು, ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಅಂತ ಇದ್ದಾರೆ ಇವಾಗ. ಆಯ್ತು. ಆಮೇಲೆ ಅವ್ರು ನಮ್ದೇ ತಪ್ಪು, ಹಂಗೆ ಹಿಂಗೆ ಪೊಲೀಸರು ಬರ್ಲಿ ಕಂಪ್ಲೇಂಟ್ ಕೊಡ್ತೀನಿ ಹಂಗೆ ಹಿಂಗೆ ಅಂತಾರೆ. ಅದಕ್ಕೂ ತೋರ್ಸಕ್ ಹೋಗೋಣ ಅಂದ್ರೂ ಇದು ಮಾಡ್ತಾ ಇಲ್ಲ ಅವರು. ಸರಿ ಆಯ್ತಲ್ಲ, ಪೊಲೀಸರು ಇದಾರಾ? ಟ್ರಾಫಿಕ್ ಪೊಲೀಸ್ ಇದಾರೆ ಸರ್ ಇಲ್ಲಿ. ಕೊಡಿ, ಅವ್ರು ಫೋನ್ ಕೊಡಿ. ಹಲೋ ಸರ್ ನಮಸ್ತೆ ಸರ್, ಸೋಮಶೇಖರ್ ಅಂತ ಹೇಳಿ, ಡ್ರೈವರ್ ಅಸೋಸಿಯೇಷನ್ ಇಂದ. ಹೇಳಿದ ಈಗ ಏನಿಲ್ಲ ಸರ್, 2 ಗಾಡಿನ ದಯವಿಟ್ಟು ಸ್ಟೇಷನ್ ಹತ್ರಕ್ಕೆ ಹಾಕಿಸ್ಬಿಡಿ. ಅದೇ ಹಂಗೆ ಮಾಡ್ತೀವಿ ಬಿಡಿ ಸರ್. ಆ ಅಮ್ಮ ಆಸ್ಪತ್ರೆಗೆ ಹೋಗಕ್ಕೂ ರೆಡಿ ಇಲ್ಲ, ಫೋನ್ ಮಾತಾಡಕ್ಕೂ ರೆಡಿ ಇಲ್ಲ. ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಹತ್ರ. ಏನ್ ಸರ್? ಹಾ ಬನ್ನಿ ಸ್ಟೇಷನ್ ಹತ್ರಕ್ಕೆ ಹಾಕ್ಸ್ಬಿಡಿ ಸರ್, ಅಲ್ಲೇನೆ. ಯಾರು ಬರ್ತಾ ಇದಾರಂತೆ ಸರ್, ಫೋನ್ ಕೊಟ್ರು. ಹಾ ಪೊಲೀಸರು ಬರ್ತಾ ಇದಾರೇನೋ, ಇವರು ಟ್ರಾಫಿಕ್ ಪೊಲೀಸ್ PC ಅವರು ಫೋನ್ ಕೊಟ್ರು, ಮಾತಾಡ್ತಾ ಸರಿ ಇದಾರೆ. ಆಯ್ತು, ತಲೆ ಕೆಡ್ಸ್ಕೊಂಬಿಡಿ. ಹಾ ಸರ್. ಈಗ ಆ ಅಮ್ಮನ್ಗೆ ರಕ್ತ ಗೀಕ್ತ ಬರ್ತಾರ ತರ ಏನಿಲ್ಲ ತಾನೆ? ಏನಿಲ್ಲ ಸರ್. ಸರಿ, ಈಗ ನಾನು ಹೇಳೋ ತರ ನೀವು ಕೇಳ್ರಿ. ಹಾ ಸರ್. ನೀವ್ ಯಾವ ಆಸ್ಪತ್ರೆಗೂ ಕರ್ಕೊಂಡು ಹೋಗ್ಬೇಡಿ. ಕರ್ಕೊಂಡು ಹೋದ್ರೆ ಹಾ ಸರ್. ಅಲ್ಲಿ ಆಸ್ಪತ್ರೆಯಲ್ಲಿ ಬಿಲ್ ಆಗುತ್ತೆ, ಆ ಬಿಲ್ ಕಟ್ಟು ಅಂತಾರೆ. ಹಾ ಸರ್. ಅದೆಲ್ಲ ಏನ್ ಸೀನ್ ಇಲ್ಲ. ಹಾ ಸರ್. ಹೋಗ್ಬಿಟ್ಟು ಗಾಡಿನ ಸ್ಟೇಷನ್ ಹತ್ರ ಗಾಡಿನ ಬಿಟ್ಬಿಟ್ಟು, ಏನೋ ರಕ್ತ ಗೀಕ್ತ ಬಂದು ಮೂರ್ಛೆ ಗಿರ್ಛೆ ಹೋಗಿದ್ರೆ ಆಯ್ತು ಬಿಡಪ್ಪ ಅನ್ಬಿಟ್ಟು ಆಸ್ಪತ್ರೆ ಕರ್ಕೊಂಡು ಹೋಗಿ ಸೇರ್ಸ್ಬೋದಾಗಿತ್ತು. ಆಮೇಲೆ ಆಸ್ಪತ್ರೆಗೆ ಸೇರ್ಸಿದ್ರು ನೀವೆಲ್ಲ ಏನ್ ಹಣ ಖರ್ಚು ಮಾಡೋ ನೆಸೆಸಿಟಿ ಇಲ್ಲ. ಅವ್ರು ಹೋಗಿ ಬೇಕಾದ್ರೆ ಕಂಪ್ಲೇಂಟ್ ಕೊಟ್ಕೊಂಡು ನಿಮ್ ಗಾಡಿ ಇನ್ಶೂರೆನ್ಸ್ ಅಲ್ಲಿ ಅದೆಲ್ಲ ಕ್ಲೈಮ್ ಮಾಡ್ಕೊಳ್ಬೇಕು. ಈಗ ನಾನು ಹೇಳೋ ತರ ಕೇಳಿ, ಅವ್ರು ನಿಮ್ ಗಾಡಿನ ತಗೊಂಡೋಗಿ, ಇಲ್ಲ ಸರ್ ನನ್ಗೆ ಕಂಪ್ಲೇಂಟ್ ತಪ್ಪಿಲ್ಲ, ನಂದು ತಪ್ಪಿಲ್ಲ, ಆಯಮ್ಮಂದೆ ತಪ್ಪು ಅಂತ ನೀವ್ ಹಿಂಗೆ ಹೇಳ್ಬೇಕು. ಆಮೇಲೆ ಅಲ್ಲೋಗಿ ಕಂಪ್ಲೇಂಟ್ ಕೊಡಿ, ಆಯಮ್ಮನು ಕಂಪ್ಲೇಂಟ್ ಕೊಡ್ಲಿ. ಆಮೇಲೆ CCTV ಫುಟೇಜ್ ಅಲ್ಲಿ ಏನಾದ್ರು ಇದ್ರೆ ತೆಗಿಸ್ತಾರೆ. ಅವಾಗ ಆಯಮ್ಮನ್ ತಪ್ಪಿದ್ಯೋ ನಿಮ್ ತಪ್ಪಿದ್ಯೋ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅಲ್ಟಿಮೇಟ್ ಏನೇ ಆದ್ರೂ ಕಂಪ್ಲೇಂಟ್ ಕೊಡಿ ಅಷ್ಟೇ. ಸರಿ ಸರ್, ಓಕೆ. ಅದನ್ನ ಏನಾಗುತ್ತೆ ಅಂತ ನೋಡ್ಬಿಟ್ಟು ಸ್ಟೇಷನ್ ಹತ್ರ ಹಾಕಿದ್ಮೇಲೆ ಪೊಲೀಸರು ಏನ್ ಹೇಳ್ತಾರೆ ಅಂತ ಕೇಳ್ಬಿಟ್ಟು ಆಮೇಲೆ ನೀವು ನನಗೆ ಫೋನ್ ಮಾಡ್ಬೇಕು. ಸರ್ ಅವ್ರು ಏನ್ ಹೇಳ್ತಾ ಇದಾರೆ, ಹೋಗಿ ಹಾಸ್ಪಿಟ್ಲ್ ಹೋದ್ರೆ ಕರ್ಕೊಂಡು ಹೋಗ್ಲಿ, ಗಾಡಿ ರಿಪೇರಿ ಏನು, ಅವ್ರದ್ದು ಗಾಡಿ ಏನಾಗಿಲ್ಲ, ಗಾಡಿ ರಿಪೇರಿ ಬೇಡ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಅಂತ ಇದಾರೆ, ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ. ಆಯ್ತು ಸರ್, ಕರ್ಕೊಂಡು ಹೋಗಕ್ ನಾನ್ ರೆಡಿ. ಹಾ ಸರ್. ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬಿಡಿ ಅಷ್ಟೇ. ದುಡ್ಡೆಲ್ಲ ಯಾಕೆಂದ್ರೆ ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಆಕ್ಸಿಡೆಂಟ್ ಕೇಸ್ಗಳಲ್ಲಿ ಆಸ್ಪತ್ರೆಗಳಲ್ಲಿ ಏನ್ ಗೊತ್ತಾ, ಹೌದೌದು ಸರ್, ಏನು ಆಗಿಲ್ಲ ಅಂದ್ರೂನು ಮೂಳೆ ಮುರಿದೋಗ್ಬಿಟ್ಟಿರ್ತದೆ. ಇದನ್ನ ನಾವು ನೋಡ್ಬೇಕು ಅಂದ್ರೆ ಸ್ಕ್ಯಾನ್ ಮಾಡ್ಬೇಕು, ಇದು ಹಂಗಾಗ್ಬೇಕು ಹಿಂಗಾಗ್ಬೇಕು, ಇದೆಲ್ಲ ಸೀನ್ ಕ್ರಿಯೇಟ್ ಮಾಡ್ತಾರೆ. ಹೌದು ಸರ್. ಅದಕ್ಕೆಲ್ಲ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿವರೆಗೂ ಆಪರೇಷನ್ ಮಾಡ್ಬೇಕು, ಈ ತರ ಎಲ್ಲ ಡೈಲಾಗ್ಗಳು ಬರ್ತಾವ, ಇದೆಲ್ಲ ನಾವು ನೋಡಿದೀವಿ. ಅದಕ್ಕೆ ಏನ್ ಮಾಡ್ಬೇಕು, ಆ ತರ ಎಲ್ಲ ಸೀನ್ಗಳು ಕೇಳಿದಾಗ ಕಿವಿ ಮೇಲೆ ಹಣ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಕೊಳಕ್ ಹೇಳೋಣ, ಇನ್ಶೂರೆನ್ಸ್ ಅಲ್ಲಿ ಲಕ್ಷ ಇಲ್ದವರ ಕೋಟಿನ ಕ್ಲೈಮ್ ಮಾಡ್ಕೊಳ್ಳಿ ಅಂತ ಹೇಳ್ಬೇಕು. ಸರಿ ಸರ್, ಓಕೆ ಸರ್. ಅಷ್ಟ್ ಮಾಡಿ. ಹಾ ಸರ್. ಸ್ಟೇಷನ್ ಹತ್ರ ಹಾಕ್ಬಿಟ್ಟು ಫೋನ್ ಮಾಡಿ. ಸರಿ ಸರ್, ಓಕೆ ಸರ್. ಹಾ ಸರ್, ಅದೇ ಕ್ಲಿಯರ್ ಆಯ್ತು ಸರ್. ಇಲ್ಲಿ ಪಕ್ಕದಲ್ಲಿ ಇರೋ ಆಟೋದವ್ರು ಬಂದ್ಬಿಟ್ಟು ಮಾತಾಡಿದ್ರು. ಅಷ್ಟೇ ಸರ್, ಹಾಸ್ಪಿಟ್ಲ್ ಅವ್ರು ಗೊತ್ತಿರೋರು ಕರ್ಕೊಂಡು ಹೋಗ್ಬಿಟ್ಟು ಇಂಜೆಕ್ಷನ್ ಹಾಕ್ಬಿಟ್ಟು ಮಾತ್ರೆಗಳು ಕಟ್ಕೊಡ್ಸಿದ್ರು ಸರ್. 180 ರೂಪಾಯಿ ಆಯ್ತು. ನೀವು ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ಳೋ ತಪ್ಪು. ಹಾ ಸರ್. ಅವ್ರಿಗೆ ಯಾರಾದ್ರು ಬೇರೆಯವ್ರ ತಲೆ ತುಂಬಿ ಹಾ ಸರ್. ಆಮೇಲೆ ಬಂದು ಕಂಪ್ಲೇಂಟ್ ಕೊಡ್ಸೋ ಕೆಲಸ ಮಾಡ್ತಾರೆ. ಹಾ ಸರ್. ನಂಗೇನಾದ್ರು ಆದಾಗ ನನ್ಗೆ ಹೇಳಿ. ಸರಿ ಸರ್, ಅದಕ್ಕೆ ನಿಮ್ಗೆ ನಾನು ಫೋನ್ ಮಾಡೋಣ ಅಂತ ಮಾಡಿದೆ ಸರ್. ಅವರು ಏನು ಇದು ಮಾಡಲಿಲ್ಲ, ಫೋನ್ ಮಾಡಿಸ್ಕೊಡು, ಅದು ಮಾಡಿಸ್ಕೊಡು, ಗಾಡಿ ಮಾಡಿಸ್ಕೊಡು ಅಂತಿದ್ರು. ಟಾಯ್ಲೆಟ್ ಆಗಿದ್ದಲ್ಲಮ್ಮ, ಯಾಕಂದ್ರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ. ನಮ್ಮ ಗಾಡಿಗಳಿಗೆ ನಾವು ಇನ್ಶೂರೆನ್ಸ್ ಕಟ್ಟದೆ ಈ ತರ ಏನಾದ್ರು ಪ್ರಾಬ್ಲಮ್ ಆದ್ರೆ ಅವೆಲ್ಲ ಅದ್ರ ಕ್ಲಿಯರ್ ಆಗ್ಲಿ ಅಂತ. ಹೌದು ಸರ್. ಈ ಬೆಂಗಳೂರಲ್ಲಿ ಏರಿರೋ ಬೆಲೆ ಏರಿಕೆಗೆ ದುಡಿಯೋ ದುಡ್ಡು ಬರೀ ಜೀವನ ಮಾಡಕ್ಕಲ್ಲ, ಅವ್ರು ಏರ್ಸಿರೋ ಬೆಲೆಗೆ ದುಡ್ಡು ಕಟ್ಟಕ್ ಆಯ್ತಾ ಇಲ್ಲ, ಜೀವನ ಮಾಡಕ್ ಆಯ್ತಾ ಇಲ್ಲ. ಇವೆಲ್ಲ ನಾವು ತೋರ್ಸ್ಕೊಂಡ್ ಕೂತ್ಕೊಳ್ಳೋಷ್ಟು ನಮ್ಮ ಹತ್ರ ದುಡ್ಡಿಲ್ಲ. ಇನ್ಶೂರೆನ್ಸ್ ಇರುತ್ತೆ, ನೀನ್ ಕ್ಲೈಮ್ ಮಾಡ್ಕೊ ತಗೊಳಮ್ಮ ಅನ್ಬೇಕು.
ನಾನೆಲ್ಲ ಹೇಳಿದೆ ಸರ್, ಅವರು ಹೇಳಿ ಮಾತೇ ಆಡ್ತಿಲ್ಲ ಸರಿಯಾಗಿ ಅಂತ ರಾಂಗ್ ಆಗಿ ಮಾತಾಡ್ತಾರ ಲೇಡೀಸು. ಏನೋ ಮಾತಾಡ್ಬೋದು ಸರ್. ನಾನು ಅಬ್ಸರ್ವ್ ಮಾಡಿದೆ ಬಿಡಿ, ಅಮ್ಮ ಸ್ವಲ್ಪ ದುರಾಂಕರ ಇದಂಗಾಯ್ತು. ಮಾತಾಡೋದ್ರು ಮಾತಾಡ್ತಿಲ್ಲ ಸರ್. ಫೋನ್ ಡಿಸ್ಪ್ಲೇ ಹೋಗೈತೆ, ಅದಾಗೈತೆ, ಅದಾದ್ರೂ ಮಾಡಿಸ್ಕೊಡು ಹಂಗೆ ಹಿಂಗೆ ಅಂದ್ರು. ಅವ್ರ ಪಕ್ಕದಲ್ಲಿ ಇನ್ನೊಬ್ರು ಯಾರೋ ಲೇಡೀಸ್ ಕೂರಿಸಿದ್ರು, ಅವ್ರು ಹೋಗಿ ಅಂತಂದು ಕನ್ಸರ್ನೇ ಮಾಡಿದ್ರು. ಅವ್ರ ಮನೆಗೆ ಬಂದ್ಬಿಟ್ಟು ಬೈಕಲ್ಲಿ ನಿಲ್ಸ್ಬಿಟ್ಟು ಬಂದ್ಬಿಟ್ರು ಸರ್. ಇಲ್ಲಿ ಯಾರೋ ಒಬ್ರು ಮುಸ್ಲಿಮ್ ಅವ್ರು ಬಂದ್ರು ಬನಶಂಕರಿಲಿ. ಅವರು ಬಂದು ಮಾತಾಡಿ ಹಂಗೆ ಹಿಂಗೆ ಅಂದ್ಬಿಟ್ಟು 150 ರೂಪಾಯಿ 150 ರೂಪಾಯಿ ಹಾಸ್ಪಿಟಲ್ ಫೀಸು ಮಾತ್ರ ಬಂದು 150 ರೂಪಾಯಿ ಸಂಘಟನೆಯಲ್ಲಿ ಇರ್ಬೇಕು ಅಂತ ಹೇಳ್ದ. ಅಲ್ಲಿದ್ರೆ ಹೌದು ಸರ್. ಸರ್ ನಾವು ಇವಾಗ ರೀಸೆಂಟ್ ಆಟೋ ತಗೊಂಡ್ವಿ ಸರ್, ನಮ್ಗೂ ಗೊತ್ತಿಲ್ಲ, ಫೇಸ್ಬುಕ್ ನೋಡಿದ್ದೆ ನಾನು ನಿಮ್ನ. ಹಂಗಾಗಿ ಹೇಳಿರ್ತೀನಿ. ಹೌದು ಹೇಳಿದಾರೆ ಸರ್. ಇಲ್ಲ ಸರ್, ಬುದ್ಧಿ ಇವಾಗ ಅನಿವಾರ್ಯ ಆಗಿದೆ ಸರ್. ಏನೇನು ಬೇಕು ಸರ್ ಇದು ಸಂಘಟನೆಗೆ ಬರೋಕ್ಕೆ ಸರ್? ಈಗೇನು ಫೋನ್ ಮಾಡಿದಿರಲ್ಲ ಸಂಘಟನೆ ನಂಬರು, ಹಾಂ ಸರ್, ಇದು ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ ಸಾಕು. ಏನಂತ ಮಾಡ್ಬೇಕು ಸರ್? ಏನಾಗ್ಬೇಕು ನಿಮಗೆ? ನಾವು ಸಂಘಕ್ಕೆ ಸೇರ್ಬೇಕು ಸರ್. ಆ ಥರ ಮೆಸೇಜ್ ಮಾಡಿ, ಇಲ್ಲ ವಾಯ್ಸ್ ಕ್ಲಿಪ್ ಕೊಡಿ. ಸರಿ ಸರ್, ಓಕೆ ಸರ್.